ಸರ್ ಈಗ ನೋಡಿದಿರಿ ಹೌದಾ? ಈಗ ನೋಡಿ 2 ಕೂಲಿಂಗ್ ಟವರ್ ಇದೆ, ಆಮೇಲೆ 2 ಚಿಲ್ಲರ್ ವಾಟರ್ ಕೂಲ್ಡ್ ಮತ್ತೆ ಏರ್ ಕೂಲ್ಡ್ ಇದೆ. ಈಗ ನಿಮ್ದು ಅಬ್ಸರ್ವೇಷನ್ಸ್ ಏನೇನಿದೆ ಸರ್? ಈಗ ಏನಾದ್ರು ಇದು ರೆಟ್ರೋಫಿಟ್ ಮಾಡ್ಬೋದಾ? ಹಾಯ್ ಸರ್, ನನ್ನ ಹೆಸರು ದೊರೈಸ್ವಾಮಿ. ಐ ಆಮ್ HVAC ಕನ್ಸಲ್ಟೆಂಟ್ ಫ್ರಮ್ ಬ್ಯಾಂಗ್ಳೂರು. ಇಲ್ಲಿ ಬಂದ್ಬಿಟ್ಟು ಚೆಕ್ ಮಾಡಿದ್ರಲ್ಲಿ 2 ವಾಟರ್ ಕೂಲ್ಡ್ ಇದೆ, 2 ಏರ್ ಕೂಲ್ಡ್ ಇದೆ, 2 ಕೂಲಿಂಗ್ ಟವರ್ ಇದೆ. ಇವಾಗ ರನ್ನಿಂಗ್ ಕಂಡೀಷನ್ನಲ್ಲಿ ಓನ್ಲಿ ವಾಟರ್ ಕೂಲ್ಡ್ 2 ಮಾತ್ರ ರನ್ನಿಂಗ್ ಕಂಡೀಷನ್ ಇದೆ. ಮಿಕ್ಕಿದು ಏರ್ ಕೂಲ್ಡ್ 2 ಮಾತ್ರ ರನ್ನಿಂಗ್ ಕಂಡೀಷನ್ ಇದೆ. ವಾಟರ್ ಕೂಲ್ಡ್ ಆಫ್ಲೇ ಇದೆ, ಯಾಕಂದ್ರೆ ಕೂಲಿಂಗ್ ಟವರ್ ಆಲ್ಸೋ ಆಫ್ ಕಂಡೀಷನ್ ಓನ್ಲಿ. ಓಕೆ, ಇವಾಗ ನೋಡಿದ್ರೆ ಟೆಂಪರೇಚರ್ ಔಟ್ಲೆಟ್ 13 ಇದೆ, ಔಟ್ಲೆಟ್ 10 ಇದೆ, ಇನ್ಲೆಟ್ 13 ಇದೆ. ಸೊ ಆಕ್ಚುಲಿ 500 TR ಕೆಪಾಸಿಟಿಯಲ್ಲಿ ಓನ್ಲಿ 200 TR ಮಾತ್ರ ರನ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ 40% ಓನ್ಲಿ ಇಟ್ಸ್ ರನ್ನಿಂಗ್ ನಾವು. ಸೊ ಮಿಕ್ಕಿದು ಇಟ್ಸ್ ನಾಟ್ ವರ್ಕಿಂಗ್ ಕಂಡೀಷನ್. ವರ್ಕಿಂಗ್ ಕಂಡೀಷನ್ ಏನಂದ್ರೆ ಕೂಲಿಂಗ್ ಟವರ್ ಇಟ್ಸ್ ನಾಟ್ ಇನ್ ವರ್ಕಿಂಗ್ ಕಂಡೀಷನ್. ಫಿಲ್ಸ್ ಎಲ್ಲ ಒಂದು ಹೋಯ್ತು. ಆಕ್ಚುಲಿ ಹೋಗಿದ್ದೀನಿ ಹೆಂಗೆ ಹೇಳ್ತಾ ಇದ್ರಿ? ಆಕ್ಚುಲಿ ನೋಡಿ, ಟಚ್ ಮಾಡಿದ್ರೆ ಗೊತ್ತಾಗುತ್ತೆ, ಇದು ಸ್ಮೆಲ್ ಔಟ್. ಓಕೆ, ಫುಲ್ ರೆಸ್ಟ್ ಆಗಿದೆ. ಆಕ್ಚುಲಿ ವಾಟರ್ ಮೇಲೆ ಬರುತ್ತೆ ಅಂದ್ರೆ ಈಕ್ವಲಿ ಇದು ಡ್ರಾಪ್ ಆಗಬೇಕು. ಸೊ ಇದು ಏರ್ ಬಂದ್ಬಿಟ್ಟು ಹಿಂಗೆ ಹೋಗಿ ಮೇಲೆ ಹೋಗಿ ನೋಡಿ ನಾವು ಕ್ಲೀನ್ ಮಾಡಿದೀವಿ. ಸೊ ಈ ತರ ನಮ್ಗೆ ನೋಡಿದ್ರೆ ಇದು ಬರ್ತಾ ಇದೆ. ಅದೇ ಈ ತರ ಇದಾಗಲ್ಲ, ಈ ತರ ಇರೋದು ಕರೆಕ್ಟ್. ಇದು ಫಿಲ್ಸ್ ಎಲ್ಲ ಇದಾಗಿದೆ. ಸೊ ಇರೋ ಸಿಸ್ಟಮ್ ಅಲ್ಲಿ ಏನೇನು ಚೇಂಜ್ ಮಾಡ್ಬೇಕು ಈಗ? ಈಗ ಸದ್ಯಕ್ಕೆ ಚೇಂಜ್ ಮಾಡೋದಂದ್ರೆ ಎಲ್ಲ ಹೋಯ್ತು. ಓಕೆ, ಅಕಸ್ಮಾತ್ ನೀವು ವಾಟರ್ ಒಳಗಡೆ ಬಿಟ್ರೆ ಇದೆಲ್ಲ ಲೀಕ್ ಆಗಿದೆ. ಓಕೆ, ಸೊ ಇದು ಸಿಸ್ಟಮ್ ಇದು ಮಾತ್ರ ಚೇಂಜ್ ಮಾಡಬೇಕಾ, ಇಲ್ಲ ವಾಲ್ವ್ ಮತ್ತೆ ಏನೇನು ನೀವು ಸಜೆಸ್ಟ್ ಮಾಡೋದು ಏನೇನು ಚೇಂಜ್? ಆಕ್ಚುಲಿ ನಾವು ಅಂದ್ರೆ ಫುಲ್ ಎಂಟೈರ್ ಸಿಸ್ಟಮ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಸಂಪೂರ್ಣ ಫುಲ್ ರೆಸ್ಟಿಂಗ್ ಆಯಿತು. ಓಕೆ, ದರ್ ಇಸ್ ದ ಚಾನ್ಸಸ್ ಫಾರ್ ವಾಟರ್ ಲೀಕ್. ಅಲ್ಲಿ ಫಿಲ್ಸ್ ಎಲ್ಲ ಹೋಯ್ತು. ಓಕೆ, ಫ್ಯಾನ್ ಕಂಡೀಷನ್ ಚೆಕ್ ಮಾಡೋದಕ್ಕೆ ಸ್ವಲ್ಪ ಇದಾಗಿಲ್ಲ. ಯಾಕಂದ್ರೆ ಚೆಕ್ ಮಾಡ OEM ಕರೆದ್ಬಿಟ್ಟು ಚೆಕ್ ಮಾಡೋಣ, ಅದು ಹೋಯ್ತು. ಅದು ರನ್ನಿಂಗ್ ಕಂಡೀಷನ್ ಅಲ್ಲ, ಫುಲ್ ರೆಸ್ಟ್ ಫಾರ್ಮೇಷನ್ ಆಗಿದೆ, ಅದು ಹೋಯ್ತು. ಆಮೇಲೆ ವಾಲ್ವ್ ಎಲ್ಲ ರೆಸ್ಟಿಂಗ್ ಇದೆ. ಐ ಡೋಂಟ್ ನೋ 100% ಕ್ಲೋಸಿಂಗ್ ಆಗಿದೆ ಏನೋ ಗೊತ್ತಾಗಲ್ಲ. ಓಕೆ, ಸೊ ಅದು ಹೋಯ್ತು. ಸೊ ಅಪ್ ಟು ನಾವು ಚೇಂಜ್ ಮಾಡ್ಬೇಕಂದ್ರೆ ದಿಸ್ ಇಸ್ ಐಸೋಲೇಟಿಂಗ್ ವಾಲ್. ಐಸೋಲೇಟಿಂಗ್ ವಾಲ್. ಇಲ್ಲಿ ಇருந்து ಇದು ಬ್ಯಾಲೆನ್ಸಿಂಗ್ ವಾಲ್. ಓಕೆ, ಸೊ ಇದು ಬಂದ್ಬಿಟ್ಟು ಮೋಟರೈಸ್ಡ್ ವಾಲ್. ಮೋಟರೈಸ್ಡ್ ವಾಲ್, ಬ್ಯಾಲೆನ್ಸಿಂಗ್ ವಾಲ್, ಐಸೋಲೇಷನ್. ಓಕೆ, ಸೊ ಇಲ್ಲಿಂದ ಬಿಟ್ಬಿಟ್ಟು ಎಲ್ಲ ಚೇಂಜ್. ಓಕೆ, ಸೊ ಈಗ ಕೂಲಿಂಗ್ ಟವರ್ ನೋಡಿ, ಅದೇ ಕೂಲಿಂಗ್ ಟವರ್ ಏನೇನು ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಫಿಲ್ಸ್ ಇರುತ್ತೆ, ಫ್ಯಾನ್ ಇರುತ್ತೆ, ವಾಟರ್ ಸ್ಪ್ರೇ ಇರುತ್ತೆ, ಫ್ಯಾನ್ ಮೋಟರ್. ಓಕೆ, ಮೇಲಂದು ಇದು ವಾಟರ್ ಹೋಗ್ತಾ ಇಲ್ಲ, ಸ್ಪ್ರೇ ಆಗಿದೆ. ಸ್ಪ್ರೇ ಇಲ್ಲಿಂದ ಫುಲ್ ಸ್ಪ್ರೇ ಕೆಳಗಡೆ ಬರುತ್ತೆ. ಸಂಪ್ ಇರುತ್ತೆ, ಸಂಪ್ ಅಂದ್ರೆ ಕೆಳಗಡೆ ನಮ್ಮ ಪೈಪ್ ಇರುತ್ತೆ. ಇದು ಮೇಕಪ್ ವಾಟರ್. ಅಂದ್ರೆ ಕಡಿಮೆ ಆಯ್ತು ಅಂದ್ರೆ 1 ಲೀಟರ್ ಪರ್ ಅವರ್. ಇದರ ಸಂಪಳ ವಾಟರ್ ಕಡಿಮೆ ಆಯ್ತು ಅಂದ್ರೆ ಫಿಲ್ ಆಗುತ್ತೆ ಆಟೋಮೆಟಿಕ್. ಸಜೆಸ್ಟೆಡ್ ಟು ರಿಪ್ಲೇಸ್. ಅಕಸ್ಮಾತ್ ಮಾಡಿದ್ರೆ ನಿಮ್ಗೆ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೋ ಆಪರ್ಚುನಿಟಿ ಇದೆಯಾ ರೆಟ್ರೋಫಿಟ್ ಮಾಡೋದಕ್ಕೆ? 90% ಆಗಲ್ಲ, 10% ಆದ್ರೆ ಸಜೆಸ್ಟ್ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ಡ್ಯೂರೇಷನ್ ಆಗಲ್ಲ, ಎಫಿಷಿಯನ್ಸಿ ಇರಲ್ಲ. ಅಂದ್ರೆ another 1 year, 1.5 years again you have to change. Okay, ಅದು ಬೆಟರ್. ಐ ಆಮ್ ಸೇಯಿಂಗ್ ನೌ ಇಟ್ ಸೆಲ್ಫ್ ಯು ಕ್ಯಾನ್ ಚೇಂಜ್. ಇದು ವಾಟರ್ ಕೂಲ್ ಚಿಲ್ಲರ್ OEM ರಿಪೋರ್ಟ್ ಇದೆ. ಐ ವಿಲ್ ಗೋ ಥ್ರೂ ದ ರಿಪೋರ್ಟ್. ನನಗೆ ಏನು ಪ್ರಕಾರ ರಿಪೋರ್ಟ್ ಈಗ ಫಸ್ಟ್ ಕಟ್ ನೋಡಿದ್ರೆ ಅಲ್ಲಿ ಕಂಡೆನ್ಸರ್ ಅಲ್ಲಿ ಎವಾಪರೇಟರ್ ಅಲ್ಲಿ ಟ್ಯೂಬ್ ಕ್ಲೀನಿಂಗ್ ಮಾಡಬೇಕು. ಈಗ ಎವಾಪರೇಟರ್ ಅಲ್ಲಿ ಇದರಲ್ಲಿ ಟ್ಯೂಬ್ ಕ್ಲೀನಿಂಗ್ ಮಾಡಬೇಕು. ಟ್ಯೂಬ್ ಕ್ಲೀನಿಂಗ್ ಯಾಕಂದ್ರೆ ಇಲ್ಲಿ 150 TR. ಓಕೆ, ಇಲ್ಲಿ ಬಂದಿದ್ದು 120 ಇದೆ. ಇದು 150 TR ಇಲ್ಲ, ರಿಪೋರ್ಟ್ ಅಲ್ಲಿ 60% ಹೌದು, 60% ಡೆಲಿವರಿ ಆಗ್ತಾ ಇದೆ. ಸೊ ಒಂದು 2 ರೀಸನ್ಸ್ ಇರುತ್ತೆ. ಒಂದು ರೀಸನ್ ಬಂದ್ಬಿಟ್ಟು ಕೂಲಿಂಗ್ ಟವರ್. ಓಕೆ, ಕೂಲಿಂಗ್ ಟವರ್. ಓಕೆ, ಅದು ಇನ್ಲೆಟ್ ಔಟ್ಲೆಟ್ ಇನ್ನೊಂದು ಮಾಡಿ ಎವಾಪರೇಟರ್. ಕೂಲಿಂಗ್ ಟವರ್ ಒಳಗಡೆ ಎವಾಪರೇಟರ್ ಒಳಗಡೆ ಟ್ಯೂಬ್ ಕ್ಲೀನಿಂಗ್ ಮಾಡಬೇಕು. ಓಕೆ, ಎವಾಪರೇಟರ್ ಒಳಗಡೆ ಕೂಲಿಂಗ್ ಮಾಡಬೇಕು. ಟ್ಯೂಬ್ ಕ್ಲೀನಿಂಗ್. ಓಕೆ, ಅದು 2 ಚಾನ್ಸಸ್ ಇದೆ. ನೆಕ್ಸ್ಟ್ ಇದು ವಾಟರ್ ಕೂಲ್ಡ್, ಇದು ಏರ್ ಕೂಲ್ಡ್. ನೋಡ್ಬಿಡ್ತೀನಿ. ಆಮೇಲೆ ವಾಟರ್ ಸಪ್ಲೈ ಮಾಡೋದು ವಾಟರ್ ಕಂಡೀಷನ್ ನೋಡ್ಬೇಕು. ಆಕ್ಚುಲಿ pH ವ್ಯಾಲ್ಯೂ 8 to 10 ಇರಬೇಕು. ಆ ಥರ ಅದೆಲ್ಲ ಚೆಕ್ ಮಾಡಿ ಪ್ರಾಪರ್ ಆಸ್ ಪರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್. ಇವಾಗ ಬ್ಲೂ ಸ್ಟಾರ್ ಕೇಳಿದ್ರೆ ಅವರು ಒಂದು ರಿಪೋರ್ಟ್ ಕೊಡ್ತಾರೆ, ಸ್ಟ್ಯಾಂಡರ್ಡ್ ಇಷ್ಟು ಬೇಕನ್ನು. ಸೊ ಅದ್ರ ಪ್ರಕಾರ ವಾಟರ್ ಕ್ವಾಲಿಟಿ ಮೇಂಟೈನ್ ಚೆಕ್ ಮಾಡಬೇಕು. TDS ಒಂದು TDS ಬಂದ್ಬಿಟ್ಟು ಈ ಚಿಲ್ಲರ್ಗೆಲ್ಲ ಒಂದು 750 to 1000, ನಾಟ್ ಮೋರ್ ದನ್ ದಟ್. ಓಕೆ, pH ವ್ಯಾಲ್ಯೂ ಒಂದು 8 to 10. ಓಕೆ,
ಇಷ್ಟೇ ಇರಬೇಕು. ಮಾಡಿದ್ರೆ ಕ್ಯಾನ್ ಬಿ ಫ್ಲೋಯಿಂಗ್. ಆಮೇಲೆ ಏರ್ ಕೂಲ್ಡ್ ಚಿಲ್ಲರಲ್ಲಿ ಒಂದು ಇಮಿಡಿಯೇಟ್ ಇಶ್ಯೂ ನೋಡಿದ್ರೆ ಇಫ್ ಯು ಗೋ ನಿಯರ್ ಬೈ ಐ ಫೀಲ್ ಹಾಟ್. ಏನ್ ಪ್ರಾಬ್ಲಮ್ ಆದ್ರೆ ಅಲ್ಲಿ ಮೇಲೆ ಟಾಪ್ ಶೀಟ್ ಕ್ಲೋಸ್ ಇದೆ. ಟಾಪ್ ಶೀಟ್ ರಿಮೂವ್ ಮಾಡಬೇಕು. ಯಾಕಂದ್ರೆ ಈ ಫ್ಯಾನ್ ಪುಷ್ ಮಾಡೋದ್ರಲ್ಲಿ ಅಲ್ಲಿ ಹಿಟ್ ಆಗಿ ತಿರ್ಗಾ ಬ್ಯಾಕ್ ಆಗ್ತದೆ. ಸೊ ಇಮಿಡಿಯೇಟ್ ಎಫೆಕ್ಟ್ ಮಾಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ. ಓಕೆ, ಲಾಸ್ಟ್ ಟೈಮ್ ಅವ್ರೇನು ಸಜೆಸ್ಟ್ ಮಾಡಿದಾರಲ್ಲ ಅಟ್ಲೀಸ್ಟ್ ಸರೌಂಡಿಂಗ್ ಅಲ್ಲಿ ಕೊಟ್ಟಿದ್ದೀರಾ, ಸಾಕಾಗಲ್ಲ. ಬೇರೆ ಬೇರೆ ಅಬ್ಸರ್ವೇಷನ್ ಸರ್, ಈಗ ನೋಡಿದಿರ ಈಗ ಚಿಲ್ಲರ್ ಎಷ್ಟು ವರ್ಷ ನಾವು ಯೂಸ್ ಮಾಡ್ಬೋದು? ಅಪ್ರಾಕ್ಸಿ ಒಂದು ಡಿಸೈನ್ ನೀವು ಡಿಸೈನ್ ಮಾಡ್ತಿಲ್ಲ. ಆಕ್ಚುಲಿ ಗುಡ್ ಮೇಂಟೆನೆನ್ಸ್ ಏರ್ ಕೂಲ್ ಚಿಲ್ಲರ್ 15 years 15 to 20 ಸಪೋಸ್ ಅದು ಗುಡ್ ಮೇಂಟೆನೆನ್ಸ್ ನಾವು OEM ಗೆ ಕೊಟ್ಟಿದ್ದೀವಿ. ಆಕ್ಚುಲಿ ನಾವು ಒಂದು ISR ಒಂದು ಚಿಲ್ಲರ್ ಇದೆ ಬ್ಯಾಂಗ್ಳೂರಲ್ಲಿ. ಓಕೆ, 40 years ಆಯ್ತು. 40 years ಇನ್ನೂ ರನ್ ಆಗ್ತಾ ಇದೆ. ಓಕೆ, ಸೊ ಅದೇ ನಾನು ಕೇಳ್ತಾರೆ ಏನು ಗೊತ್ತಾ, ನೀವು EOL ಸಿಲ್ಲರ್ಗೆ ಇಲ್ಲ, ಎಂಡ್ ಆಫ್ ದಿ ಲೈಫ್ ಇಲ್ಲ, ನಾವು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅದ್ರ ಮೇಲೆ. ಈಗ ಇದರಲ್ಲಿ ರೆಟ್ರೋಫಿಟ್ ಇಲ್ಲ ಏನು ಇಂಪ್ರೂವ್ಮೆಂಟ್ ನಾವು ಮಾಡ್ಬೋದು, ನೀವು ಅಬ್ಸರ್ವ್ ಮಾಡಿದ್ದೀವಿ? ಸೊ ಇಂಪ್ರೂವ್ಮೆಂಟ್ ಒಂದು ಫ್ಯಾನ್ ಅದು ಇಮಿಡಿಯೇಟ್ ಆದ್ಮೇಲೆ ಓಕೆ, ಅದು ಒಂದು ಓಕೆ. ಸೆಕೆಂಡ್ ಬಂದ್ಬಿಟ್ಟು ಟ್ಯೂಬ್ ಕ್ಲೀನಿಂಗ್, ಇದೇ ತರ ಎವಾಪರೇಟರ್ ಟ್ಯೂಬ್ ಕ್ಲೀನಿಂಗ್. ಓಕೆ, ಆಮೇಲೆ ಫಿನ್ಸ್ ಕ್ಲೀನಿಂಗ್, ಸೈಡ್ ಫಿನ್ಸ್ ಸ್ವಲ್ಪ ಈಗ ರೀಸೆಂಟ್ ಏನೋ ನಾವು ಮಾಡ್ಕೊಂಡು ಫಿನ್ಸ್ ಜಾಸ್ತಿ ಡ್ಯಾಮೇಜ್ ಆಗ್ತಾ ಇದೆ. ಅಂದ್ರೆ ರೀಪ್ಲೇಸ್ ಫಿನ್ಸ್. ಓಕೆ, ಫಿನ್ಸ್ ಹೀಟ್ ಅದರಲ್ಲಿ ಹೀಟ್ ಕ್ಯಾರಿ ಮಾಡಿ ಹೀಟ್ ಡಿಸ್ಪೇಷನ್ ಮಾಡಿ ಓಕೆ ಎಕ್ಸ್ಚೇಂಜ್ ಆಗಿದೆ. ಓಕೆ, ಸೊ ಅದಕ್ಕೆ ಒಂದು ಮೇಲೆ ಟಾಪ್ ಶೀಟ್ ರಿಮೂವ್ ಮಾಡಬೇಕು. ಟಾಪ್ ಶೀಟ್ ಎರಡು ಟ್ಯೂಬ್ ಕ್ಲೀನಿಂಗ್, ಎವಾಪರೇಟರ್ ಕಂಡೆನ್ಸರ್ ಎವಾಪರೇಟರ್ ಟ್ಯೂಬ್ ಕ್ಲೀನಿಂಗ್ ಓಕೆ ಮಾಡಬೇಕು. ಓಕೆ, ನೆಕ್ಸ್ಟ್ ಫಿನ್ಸ್ ಚೆಕ್ ಮಾಡಬೇಕು. ಆಮೇಲೆ ಕಂಡೆನ್ಸರ್ RPM, ಫ್ಯಾನ್ RPM, ಓಕೆ, ಫ್ಯಾನ್ ಮೋಟರ್ RPM ಚೆಕ್ ಮಾಡಿದ್ರೆ. ಈಗ ನಿಮ್ಮ ಇದರಲ್ಲಿ ಇದರಲ್ಲಿ ಚೇಂಜ್ ಮಾಡಿದೀವಿ ಎಷ್ಟು ವರ್ಷ ನಾವು ತಿರ್ಗಿ ಇದು ಮಾಡ್ಬೋದು, ರನ್ ಮಾಡ್ಬೋದು? ಸಪೋಸ್ ಆಲ್ರೆಡಿ 15 more than 15